ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಅದೆಷ್ಟೇ ವಿರಸವಿದ್ದರೂ ಗಂಡ ಹೆಂಡತಿ ಸಂಬಂಧಕ್ಕಿಂತ ಶಾಶ್ವತವಾದಂತಹ ಸಂಬಂಧ ಯಾವುದೂ ಇಲ್ಲ. ನಮ್ಮನ್ನು ಈ ಜಗತ್ತಿನಲ್ಲಿ ಅತಿ ಹತ್ತಿರದಿಂದ ನೋಡಿರುವಂತಹ ಸಂಬಂಧವೇ ದಾಂಪತ್ಯ. ನಮ್ಮ ಸೋಲು ಗೆಲುವು ನೋವು ನಲಿವಿನ ನೇರ ಹಂಚಿಕೆಯ ಪಾಲುದಾರರು ದಂಪತಿಗಳು. ಮಕರ ರಾಶಿ ಪುರುಷರಿಗೆ ಪತ್ನಿಯ ಸುಖ ಸಿಗದಿರಲು ಇರುವಂತಹ 4 ಕಾರಣಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ನಾನು ಮಕರ ರಾಶಿ ಪತ್ನಿಯರಿಗೆ ಪತಿಯ ಸುಖ ಸಿಗದಿರಲು ಇರುವಂತಹ ಶಾಪಗಳ ಬಗ್ಗೆ ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ಆ ವಿಡಿಯೋಗೆ ಮಕರ ರಾಶಿಯ ಗೆಳತಿಯರು ತುಂಬ ಒಳ್ಳೆಯ ರೀತಿಯಲ್ಲಿ ಕಮೆಂಟ್ಸ್ ಮಾಡಿದ್ದೀರಾ. ನಿಮ್ಮ ಮನದಾಳದ ಅಭಿಪ್ರಾಯಗಳನ್ನು ಮುಕ್ತವಾಗಿ ತಿಳಿಸಿಕೊಟ್ಟಿದ್ದೀರಾ. ಎಲ್ಲ ಮಕರ ರಾಶಿಯವರಿಗೂ ತುಂಬು ಹೃದಯದ ಧನ್ಯವಾದಗಳು. ಆ ವಿಡಿಯೋದಲ್ಲಿ ಎಲ್ಲರೂ ಪರಿಹಾರದ ಬಗ್ಗೆ ಕೇಳಿದ್ದೀರಾ. ಈ ವಿಡಿಯೋವಿನ ಕೊನೆಯಲ್ಲಿ ಪರಿಹಾರವನ್ನು ತಿಳಿಸಿಕೊಡುತ್ತೇನೆ. ಈ ಪರಿಹಾರವನ್ನು ಮಕರ ರಾಶಿಯ ಮಹಿಳೆಯರು ಹಾಗೂ ಪುರುಷರು ಇಬ್ಬರೂ ಮಾಡಬಹುದು. ಮಕರ ರಾಶಿ ಪುರುಷರು ಬುದ್ಧಿವಂತರು, ನೋಡಲು ಸುಂದರವಾಗಿ ಆಕರ್ಷಕವಾಗಿರುತ್ತೀರಾ. ಆದರೂ ನಿಮಗೆ ಪತ್ನಿಯ ಸುಖ ಏಕೆ ಸಿಗುವುದಿಲ್ಲ ಎಂದು ನೋಡುವುದಾದರೆ, ಮೊದಲನೆಯ ಕಾರಣ, ಮಕರ ರಾಶಿಯ ಪುರುಷರಿಗೆ ಮದುವೆಯ ಮುಂಚೆ ಪ್ರೇಮಿ ಇರುತ್ತಾರೆ, ಗರ್ಲ್ ಫ್ರೆಂಡ್ಸ್ ಇದ್ದೇ ಇರ್ತಾರೆ. ಆದರೆ ಮಕರ ರಾಶಿ ಪುರುಷರಿಗೆ ನೀವು ಇಷ್ಟಪಟ್ಟಂತಹ ಪ್ರೇಮಿ ನಿಮ್ಮಿಂದ ದೂರವಾಗುತ್ತಾರೆ. ನೀವು ನಿಮ್ಮ ಭಾವನೆಗಳನ್ನು ಪ್ರೀತಿಯನ್ನು ವ್ಯಕ್ತಪಡಿಸದೆ ಸಂಕೋಚ ಸ್ವಭಾವದಿಂದ ಕೂಡಿರುತ್ತೀರಾ. ಆದ್ದರಿಂದ ನೀವು ಬಯಸಿದಂತಹ ಮೊದಲನೆಯ ಪ್ರೀತಿ, ಮೊದಲನೆಯ ಪ್ರೇಮಿ ನಿಮ್ಮಿಂದ ದೂರವಾಗುತ್ತಾರೆ. ನೀವು ಮದುವೆಯ ನಂತರ ನನ್ನ ಹೆಂಡತಿಯೇ ನನ್ನ ಸರ್ವಸ್ವ, ಪಾಲಿಗೆ ಬಂದಿದ್ದು ಪಂಚಾಮೃತ ಅನ್ನುವ ರೀತಿ ಅವಳನ್ನೇ ಪ್ರೀತಿಸಬೇಕು ಎಂದು ಸಂಕಲ್ಪವನ್ನು ಮಾಡಿಕೊಳ್ಳುತ್ತೀರಾ. ನೀವು ವಿವಾಹದ ನಂತರ ತುಂಬ ಪ್ರಾಮಾಣಿಕವಾಗಿಯೂ ಸಹ ಇರ್ತೀರಾ. ನನ್ನ ಪತ್ನಿಯೇ ನನ್ನ ಪ್ರಪಂಚ ಅಂದುಕೊಳ್ಳುತ್ತೀರಾ. ನಿಮ್ಮ ಸಂಕೋಚ ಸ್ವಭಾವ ನಿಮ್ಮ ದಾಂಪತ್ಯ ಜೀವನಕ್ಕೆ ಅಂಟಿರುವಂತಹ ಮೊದಲನೆಯ ಶಾಪವಾಗಿದೆ. ನಿಮ್ಮ ಪತ್ನಿಯು ಮಕರ ರಾಶಿಯವರಾಗಿದ್ದರೆ ಅವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಬೇರೆ ರಾಶಿಯವರಾಗಿದ್ದರೆ, ಅದರಲ್ಲಿಯೂ ತುಲಾ ರಾಶಿ, ಮಿಥುನ ರಾಶಿಯವರಾಗಿದ್ದರೆ, ಮಿಥುನ ರಾಶಿಯವರಿಗೆ ಮಾತನಾಡುವುದು ಅಂದರೆ ತುಂಬ ಇಷ್ಟ. ನೀವು ಕಡಿಮೆ ಮಾತನಾಡುತ್ತೀರಾ. ಇವರಿಗೆ ಸ್ನೇಹಿತರ ಸಂಖ್ಯೆಯೂ ಹೆಚ್ಚಾಗಿರುತ್ತದೆ. ನಿಮಗೆ ಅನ್ನಿಸುವುದು, ನನ್ನ ಪತ್ನಿ ದಿನವಿಡೀ ಅವರ ಸ್ನೇಹಿತರೊಂದಿಗೆ, ಸಂಬಂಧಿಕರ ಜೊತೆ ಫೋನ್ನಲ್ಲಿ ಬ್ಯುಸಿಯಾಗಿರ್ತಾಳೆ, ಅವಳದೇ ಆದ ಪ್ರಪಂಚದಲ್ಲಿ ಮುಳುಗಿರುತ್ತಾಳೆ. ನಿಮ್ಮ ಕಡೆ ಸಮಯ ಕೊಡುವುದು, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡುವುದು ಕಡಿಮೆನೇ. ನೀವು ನಿಮ್ಮಿಷ್ಟಕ್ಕೆ ಒಂಟಿಯಾಗಿ ಇರುತ್ತೀರಾ. ಮಕರ ರಾಶಿಯವರು ಪೃಥ್ವಿ ತತ್ವ ರಾಶಿಯಾಗಿರುವುದರಿಂದ ನಿಮ್ಮ ಪತ್ನಿಯ ಅವಗುಣಗಳನ್ನು ಅಡ್ಜಸ್ಟ್ ಮಾಡ್ಕೊಳ್ತೀರಾ. ನಿಮ್ಮ ಮಕ್ಕಳಿಗೋಸ್ಕರ ನಿಮ್ಮ ಪತ್ನಿಯ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳುತ್ತೀರಾ. ಆದರೆ ನೀವು ಬಯಸಿದಂತಹ ಪ್ರಾಮಾಣಿಕ ಪ್ರೀತಿ, ಆರೈಕೆ ನಿಮ್ಮ ಪತ್ನಿಯ ಕಡೆಯಿಂದ ನಿಮಗೆ ಸಿಗುವುದಿಲ್ಲ. ಆದ್ದರಿಂದ ನಿಮ್ಮ ಪತ್ನಿಯ ಅಂತರಾತ್ಮವನ್ನು ಅರ್ಥ ಮಾಡಿಕೊಳ್ಬೇಕು. ನಿಮ್ಮ ಸಂಕೋಚವೆಂಬ ಸಂಕೋಲೆಯ ಸರಪಳಿಯನ್ನು ಮುರಿದು ಸ್ವಚ್ಛಂದವಾಗಿ ನಿಮ್ಮ ಮನಸ್ಸಿನಲ್ಲಿ ಅಡಗಿರುವಂತಹ ಪ್ರೀತಿ ಭಾವನೆಗಳನ್ನು ವ್ಯಕ್ತಪಡಿಸಿ ನಿಮ್ಮ ಪತ್ನಿಯ ಮೇಲೆ ನೀವು ಇಟ್ಟಿರುವಂತಹ ಪ್ರೀತಿಯನ್ನು ಅವರಿಗೆ ಅರ್ಥ ಮಾಡಿಸಿ. ಎರಡನೆಯ ಕಾರಣ, ಮಕರ ರಾಶಿಯವರು ಪೃಥ್ವಿ ತತ್ವ ರಾಶಿಯಾಗಿರುವುದರಿಂದ ಮುಂದಿನ ಭವಿಷ್ಯಕ್ಕೋಸ್ಕರ, ತನ್ನ ಮಕ್ಕಳಿಗೋಸ್ಕರ ಹಾಗೂ ನಿಮಗೆ ವಯಸ್ಸಾದ ಕಾಲದಲ್ಲಿ ಹಣವನ್ನು ಉಳಿತಾಯ ಮಾಡಬೇಕು ಅಂದುಕೊಂಡು ಆಡಂಬರದ ಖರ್ಚುಗಳಿಗೆ ಕಡಿವಾಣವನ್ನು ಹಾಕಿ ಹಣವನ್ನು ಉಳಿಸುತ್ತೀರಾ. ಆದರೆ ನಿಮ್ಮ ಜೀವನ ಸಂಗಾತಿ ನಿಮ್ಮ ಈ ಗುಣವನ್ನು ಅರ್ಥ ಮಾಡಿಕೊಳ್ಳದೆ ಅವರ ಅನುಕೂಲಕ್ಕೆ ತಕ್ಕ ಹಾಗೆ ಐಷಾರಾಮಿ ವಸ್ತುಗಳನ್ನು, ಆಡಂಬರದ ವಸ್ತುಗಳಿಗೆ ಅನಾವಶ್ಯಕ ಖರ್ಚುಗಳನ್ನು ಮಾಡುತ್ತಾರೆ. ಈ ಗುಣದಿಂದ ನಿಮ್ಮಿಬ್ಬರ ಮಧ್ಯೆ ವೈಮನಸ್ಸುಗಳು ಬರುತ್ತವೆ. ನಿಮ್ಮ ಪತ್ನಿ ಬೇಸರ ಮಾಡಿಕೊಂಡು ನಿಮ್ಮ ಮೇಲೆ ಜಗಳ ಮಾಡಿ ಕೂಗಾಡುತ್ತಾರೆ. ನಿಮ್ಮ ಉಳಿತಾಯ ಮಾಡುವಂತಹ ಗುಣ, ನಿಮ್ಮ ಪತ್ನಿಯ ಆಡಂಬರದ ಜೀವನ ನಿಮ್ಮ ದಾಂಪತ್ಯ ಜೀವನಕ್ಕೆ ಇರುವಂತಹ ಎರಡನೆಯ ಶಾಪವಾಗಿದೆ. ಮೂರನೆಯ ಕಾರಣವನ್ನು ನೋಡೋಣ. ಮಕರ ರಾಶಿಯ ಪತ್ನಿ ತಿಂಗಳಿಗೆ 15 ದಿನ ಒಂದು ರೀತಿ ಇರುತ್ತಾರೆ, ಮತ್ತೆ ಉಳಿದ 15 ದಿನ ಒಂದು ರೀತಿಯಾಗಿ ಇರುತ್ತಾರೆ. ನಿಮ್ಮ ಸಪ್ತಮಾಧಿಪತಿ ಚಂದ್ರಗ್ರಹವಾಗಿರುವುದರಿಂದ ನಿಮ್ಮ ಪತ್ನಿ ಬಹಳ ಫ್ಲಕ್ಚುಯೇಷನ್ ಮೈಂಡ್ ಮತ್ತು ಮೂಡ್ ಸ್ವಿಂಗ್ಸ್ ಮಾಡಿಕೊಳ್ತಾ ಇರ್ತಾರೆ. ಸ್ವಲ್ಪ ದಿನ ಬಹಳ ಸಂತೋಷವಾಗಿ ಇರ್ತಾರೆ, ಮತ್ತೆ 15 ದಿನ ದುಃಖ ಪಡ್ತಿರ್ತಾರೆ. ನಿಮ್ಮ ಪತ್ನಿಯನ್ನು ಅರ್ಥ ಮಾಡಿಕೊಳ್ಳುವುದು ತುಂಬ ಕಷ್ಟಕರವಾದಂತಹ ವಿಷಯವಾಗಿರುತ್ತದೆ ನಿಮಗೆ.
ಮೀನಿನ ಹೆಜ್ಜೆಯನ್ನು ಹಾಗೂ ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವುದು ಅಷ್ಟು ಸುಲಭದ ಮಾತಲ್ಲ, ಅಸಾಧ್ಯವಾದಂತಹ ಸಂಗತಿ. ಅದರಲ್ಲಿಯೂ ಮಕರ ರಾಶಿಯ ಪತ್ನಿಯ ಮನಸ್ಸನ್ನು ನೀವು ಅರ್ಥ ಮಾಡಿಕೊಳ್ಳಲು ಕಷ್ಟವಾಗುತ್ತದೆ. ಇದರಿಂದಾಗಿ ನಿಮ್ಮಿಬ್ಬರ ಮಧ್ಯೆ ವೈಮನಸ್ಸುಗಳು ಬರುತ್ತವೆ. ನಿಮ್ಮ ಪತ್ನಿಯ ಚಂಚಲ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದೆ ಇರುವುದೇ ಮೂರನೆಯ ಕಾರಣವಾಗಿದೆ. ಮಕರ ರಾಶಿಯ ಪುರುಷರಿಗೆ ಪತ್ನಿಯ ಸುಖ ಸಿಗದೇ ಇರಲು ಇರುವಂತಹ ನಾಲ್ಕನೆಯ ಕಾರಣ ನಿಮ್ಮ ಕ್ರಮಬದ್ಧವಾದಂತಹ ಜೀವನ ಹಾಗೂ ನ್ಯಾಯಪ್ರಿಯವಾದಂತಹ ಗುಣ. ಮಕರ ರಾಶಿ ಪುರುಷರು ಯಾವುದೇ ಕೆಲಸ ಮಾಡಿದರೂ ಪರ್ಫೆಕ್ಟಾಗಿ ಸಿಸ್ಟಮ್ಯಾಟಿಕ್ ಆಗಿ ಮಾಡುತ್ತೀರಾ. ಸ್ವಲ್ಪ ನಿಧಾನ ಆದರೂ ಕ್ರಮಬದ್ಧವಾಗಿ ಕೆಲಸ ಕಾರ್ಯಗಳನ್ನು ಮಾಡಿ ಮುಗಿಸುತ್ತೀರಾ. ನಿಮ್ಮ ಪತ್ನಿ ಕಟಕ ರಾಶಿ ಅಥವಾ ಮಿಥುನ ರಾಶಿ, ಮೇಷರಾಶಿಯವರಾಗಿದ್ದರೆ ಅವರು ಬಹಳ ಆತುರ ಸ್ವಭಾವದಿಂದ ಕೂಡಿರ್ತಾರೆ. ಅರ್ಧಂಬರ್ಧ ಕೆಲಸಗಳನ್ನು ಮಾಡಿ ಮುಗಿಸ್ತಾರೆ. ನಿಮಗೆ ಅವರ ಈ ಗುಣ ಇಷ್ಟವಾಗದೆ ನಿಮ್ಮ ಪತ್ನಿಗೆ ಬುದ್ಧಿ ಹೇಳಲು ಅಥವಾ ಸಲಹೆ ಕೊಡಲು ಹೋದರೆ ನಿಮ್ಮಿಬ್ಬರ ಮಧ್ಯೆ ವೈಮನಸ್ಸುಗಳು ಬಂದೇ ಬರುತ್ತದೆ. ಇನ್ನೊಂದು ಗುಣ ನ್ಯಾಯಪ್ರಿಯ ಗುಣ. ನೀವು ಯಾರೇ ತಪ್ಪು ಮಾಡಿದರೂ ಪಕ್ಷಪಾತ ಮಾಡುವುದಿಲ್ಲ. ಅನ್ಯಾಯದ ಪರವಾಗಿ ಹೋರಾಟ ಮಾಡ್ತೀರಾ, ನ್ಯಾಯದ ಪರವಾಗಿ ನಿಲ್ಲುತ್ತೀರಾ. ನಿಮ್ಮ ಜೀವನ ಸಂಗಾತಿ ನಿಮ್ಮ ಈ ಗುಣವನ್ನು ಅಪ್ರಿಷಿಯೇಟ್ ಮಾಡುತ್ತಾರೆ. ಆದರೆ ಅವರ ತವರು ಮನೆಯವರು ತಪ್ಪು ಮಾಡಿದಾಗಲೂ ಅವರ ಪರವಾಗಿಯೇ ನಿಲ್ಲುತ್ತಾರೆ. ಅವರ ಈ ಗುಣವನ್ನು ನೀವು ವಿರೋಧಿಸುತ್ತೀರಾ. ನ್ಯಾಯ ಅಂದರೆ ಎಲ್ಲರಿಗೂ ಒಂದೇ. ನನ್ನ ತಂದೆ ತಾಯಿ, ಅಕ್ಕ ತಮ್ಮ, ಅಣ್ಣ ತಂಗಿ ಯಾರಾದರೂ ಸರಿ, ನನ್ನ ಪತ್ನಿಯ ಸಂಬಂಧಿಕರಾಗಿದ್ದರೂ ಸರಿ ಅನ್ನುವಂತಹ ನಿಮ್ಮ ಈ ಪ್ರಾಮಾಣಿಕ ಗುಣ, ನ್ಯಾಯ ನಿಷ್ಠೆಯ ಗುಣ ನಿಮ್ಮ ಹಾಗೂ ನಿಮ್ಮ ಪತ್ನಿಯ ನಡುವೆ ವೈಮನಸ್ಸುಗಳುಂಟಾಗಲು ಕಾರಣವಾಗುತ್ತದೆ. ಇನ್ನು ಮಕರ ರಾಶಿಯ ಪುರುಷರು ಹಾಗೂ ಸ್ತ್ರೀಯರು ಇಬ್ಬರಿಗೂ ಪರಿಹಾರವನ್ನು ಹೇಳ್ತೇನೆ. ಅರಳಿ ವೃಕ್ಷದ ಹತ್ತಿರ ಪ್ರತಿದಿನ 48 ದಿನಗಳ ಕಾಲ ಮಣ್ಣಿನ ದೀಪವನ್ನು ಹಚ್ಚಿ 9 ಪ್ರದಕ್ಷಿಣೆಯನ್ನು ಮಾಡಬೇಕು. ಅರಳಿ ವೃಕ್ಷದಲ್ಲಿ ಸಾಕ್ಷಾತ್ ಲಕ್ಷ್ಮಿ ಹಾಗೂ ಮಹಾವಿಷ್ಣು ವಾಸವಾಗಿರುತ್ತಾರೆ. ಇವರ ಆಶೀರ್ವಾದದಿಂದ ನಿಮ್ಮ ದಾಂಪತ್ಯ ಜೀವನದಲ್ಲಿ ಇರುವಂತಹ ವೈಮನಸ್ಸುಗಳು ಕಡಿಮೆಯಾಗಿ ಸುಖವಾಗಿರುತ್ತೀರಾ. ಹಾಗೂ ಪ್ರತಿ ಸೋಮವಾರ ಇಬ್ಬರಿಗೆ ಅನ್ನದಾನ ಮಾಡಬೇಕು. ಅವಶ್ಯಕತೆ ಇರುವಂತಹ ಬಡವರಿಗೆ, ವೃದ್ಧರಿಗೆ, ಅಂಗವಿಕಲರಿಗೆ ಅನ್ನದಾನ ಮಾಡುವುದರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿರುವಂತಹ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಮಧುರ ಬಾಂಧವ್ಯವನ್ನು ಕಾಣಬಹುದು. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.